ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ವನಸ್ಪತಿ ಅಥವಾ ಗಿಡಮೂಲಿಕೆ ನೀರು ಧವನ. ನೀರಿನಲ್ಲಿರ್ತಕ್ಕಂಥ ನೀರು ಧವನ ಅಂತ ಅಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಇದು ಯಾವಾಗ ತರಬೇಕು, ಇದೇನಕ್ಕೆ ಉಪಯೋಗ ಬರುತ್ತೆ ಗುರುಗಳೇ ಅಂತಂದರೆ, ಈ ಒಂದು ವನಸ್ಪತಿ ಬಂದ್ಬಿಟ್ಟು ಕೆಲವೊಂದು ಬೋರ್ವೆಲ್ಗಳು ನಿಂತೋಗ್ಬಿಟ್ಟಿರ್ತದೆ, ನೀರು ಸಿಕ್ಕಿರಲ್ಲ, ಊದ್ಕೊಂಡು ಹೋಗ್ಬಿಟ್ಟಿರ್ತದೆ, ಅಥವಾ ಬಾವಿಗಳಲ್ಲಿ ನೀರು ಬತ್ತು ಹೋಗ್ಬಿಟ್ಟಿರ್ತದೆ, ಅಥವಾ ಕೆಲವೊಂದು ವಾಮ ಮಾರ್ಗದಲ್ಲಿ ಬರ್ತಕ್ಕಂಥ ನೀರನ್ನು ನಿಲ್ಲಿಸೋಂಥ ಒಂದು ಜಲಸ್ತಂಭನ ವಿದ್ಯೆಗಳು ಅಂತಂದ್ಬಿಟ್ಟು ಇದ್ದಾವೆ. ಆ ಜಲಸ್ತಂಭನ ವಿದ್ಯೆಗಳನ್ನ ಪ್ರಯೋಗ ಮಾಡಿ ಆ ನೀರನ್ನು ನಿಲ್ಲಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಈ ಕೆಲವೊಂದು ವಿಚಾರಗಳು ಇದ್ದಾವೆ. ಅದಕ್ಕೆಲ್ಲ ಪರಿಹಾರ ಮಾರ್ಗವಾಗಿ ಈ ಒಂದು ವನಸ್ಪತಿಯನ್ನು ಬಳಸ್ಬೋದು. ಯಾವುದೋ ನೀರ್ಧವನ ಅನ್ನೋ ಒಂದು ವನಸ್ಪತಿಯನ್ನು ಬಳಸ್ಬೋದು, ಒಂದು ಭಾಗ. ಎರಡನೇ ವಿಚಾರ ಬಂದ್ಬಿಟ್ಟು, ಇದನ್ನು ಕೆಲವೊಂದು ಈ ಎಮ್ಮೆ ಮತ್ತು ಸೀಮೆಸ ಅಂತ ಎಲ್ಲ ಇರ್ತಾವಲ್ಲ, ಅಂಥದ್ದಕ್ಕೆ ಕೆಲವೊಂದು ಬಾವುಗಳು ಅಂತಂದ್ಬಿಟ್ಟು ಬರ್ತವೆ, ಬಾವು ಆಗ್ತವೆ. ಕೆತ್ತಲು ಬಾವು, ಕೊಳ್ಳು ಬಾವು, ಬಾಲದ ಬಾವು ಅಂತಂದ್ಬಿಟ್ಟು ಕೆಲವೊಂದು ಬಾವುಗಳು ಆಗ್ತವೆ. ಆ ಬಾವುಗಳಾದಾಗ ಆ ಬಾವುಗಳ ಪರಿಹಾರಕ್ಕೋಸ್ಕರವಾಗಿ ಇದನ್ನು ಬಳಸ್ತಾರೆ. ಇದೊಂದು ಕೆಲಸ. ಇದು ಸ್ತಂಭನ ವಿದ್ಯೆ, ನೀರನ್ನು ಸ್ತಂಭನ ಮಾಡಿರ್ತಕ್ಕಂಥ ಜಲಸ್ತಂಭನ, ನೀರನ್ನು ನಿಲ್ಲಿಸಿರ್ತಾರಲ್ಲ, ಅದು ತಿರ್ಗಾ ಮರು ಜೀವ ತಗೊಳೋದಕ್ಕೆ, ಮರುಪ್ರಸಾರ ಅಂದರೆ ತಿರ್ಗಾ ನೀರನ್ನು ರೈತರು ಕೊಡೋಕ್ಕೋಸ್ಕರವಾಗಿ ಈ ಒಂದು ವನಸ್ಪತಿಯನ್ನು ಬಳಸ್ಬೋದು. ಯಾವ ರೀತಿ ಅಂತಂದರೆ, ಅಮಾವಾಸ್ಯೆ ನಿಶಿರಾತ್ರಿಯಲ್ಲಿ ರುದ್ರಭೂಮಿಯಲ್ಲಿ ಒಂದು ಮಡಕೆ ನೀರನ್ನು ತಗೊಂಡೋಗಿ ಅಲ್ಲಿ ಯಾವುದಾದ್ರೂ ಒಂದು ಸಮಾಧಿ ಮೇಲೆ ಇಟ್ಟು, ಆ ಮಡಕೆ ನೀರಿಗೆ ಒಂದು ಅರಿಶಿನ ಕೊಂಬು, ಮಡಕೆಗೆ ಅರಿಶಿನ ಕೊಂಬು ಕಟ್ಟಿ ಅದ್ರ ತುಂಬ ನೀರು ಇದು, ಅದಕ್ಕೆಲ್ಲ ಪೂಜೆ ಪುನಸ್ಕಾರ ನಿಮ್ಗೆ ಯಾವ ರೀತಿ ಗೊತ್ತಿರ್ತದೆ ಆ ರೀತಿ ಎಲ್ಲ ಪೂಜೆ ಮಾಡಿ ಎಲ್ಲ ಭೋಗಗಳನ್ನೆಲ್ಲ ಮಡಗಿ, ಆಮೇಲೆ ಅದನ್ನು ತಗೊಂಡೋಗಿ ಇಲ್ಲಿ ನೀವೇನು ಹಾಕಿರ್ತೀರ, ಏನು ಇಲ್ಲಿ ಬಿಂದಿಗೆ ಒಳಗಡೆ ಹಾಕಿರ್ತೀರ, ಇದನ್ನು ಮಡಕೆ ಒಳಗಡೆ ಹಾಕಿರ್ತೀರಲ್ಲ ನೀರು, ಆ ಮಡಕೆನ ಸಮೇತವಾಗಿ ಎತ್ಕೊಂಡು ಹೋಗ್ಬೇಕು. ಎಲ್ಲಿಗೆ? ಈ ಒಂದು ವನಸ್ಪತಿ ಎಲ್ಲೈತೆ ಆ ಜಾಗಕ್ಕೆ ತಗೊಂಡು ಬರಬೇಕು. ಆಯಿತಾ? ಆ ವನಸ್ಪತಿ ಇರೋ ಜಾಗಕ್ಕೆ ತಗೊಂಬಂದು ಆ ನೀರನ್ನು ಈ ಗಿಡದ ಮೇಲೆ ಎಲ್ಲ ಸಂಪ್ರೋಕ್ಷಣೆ ಮಾಡಬೇಕು. ಸಂಪ್ರೋಕ್ಷಣೆ ಮಾಡಿ ಒಂದು ಇಡೀ ವಸ್ತು ನೀವು ಈ ಸೊಪ್ಪನ್ನು ಕೀಳಬೇಕು. ಕಿತ್ತು ನಂತರ ಭಾಗದೊಳಗೆ ಅದನ್ನು ತಗೊಂಬಂದು ತಿರ್ಗಿ ಅದೇ ಮಡಕೆ ಒಳಗಡೆ ಈ ಸೊಪ್ಪು ಏನು ಕಿತ್ತಿರ್ತೀರ ಆ ಸೊಪ್ಪನ್ನ ಅದ್ರ ಮಡಕೆ ಒಳಗಡೆ ಮುಚ್ಚಿಬಿಟ್ಟು, ಅದ್ರ ಮಡಕೆ ಒಳಗಡೆ ಹಾಕಿ ಅದಕ್ಕೆ ಬಾಯಿ ಮುಚ್ಚಬೇಕು. ಏನಾದರೂ ಒಂದು ಬಟ್ಟೆನೋ ಇಲ್ಲ ಒಂದು ಮಣ್ಣಿನ ಪಾತ್ರೆನೋ ಮುಚ್ಚಿ ಅದನ್ನು ತಗೊಂಬಂದು ಅದನ್ನು ಭದ್ರವಾಗಿ ದಾರ ಸುತ್ತಿ ಅದನ್ನು ತಗೊಂಬಂದು ಎಲ್ಲಿ ನೀವು ಬೋರ್ವೆಲ್ ಹಾಕ್ಸಿರ್ತೀರ ಆ ಜಾಗದಲ್ಲಿ ಉಣೋದ್ರಿಂದ ಶೀಘ್ರದಲ್ಲಿ ನೀರು ಉತ್ಪತ್ತಿ ಆಗ್ತದೆ. ಶೀಘ್ರದಲ್ಲಿ ನೀರು ಏನು ಸ್ತಂಭನ ಪ್ರಯೋಗ ಆಗಿದ್ರೆ ಅಥವಾ ನೀರು ಬರ್ದಂಗೆ ನಿಂತೋಗಿದ್ರೆ ಈ ಕೆಲಸ ಮಾಡೋದ್ರಿಂದ ಶೀಘ್ರದಲ್ಲಿ ಈ ಕೆಲಸ ಆಗ್ತದೆ. ಇದನ್ನು ಮಾಡಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಮಾಡ್ಕೊಳ್ಳಿ. ಆಯಿತಾ? ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.